ನಮಸ್ಕಾರ. ನೀವು ವೀಕ್ಷಿಸುತ್ತಿರುವುದು AS32 ಕನ್ನಡ ಸುದ್ದಿವಾಹಿನಿ. ಚಿತ್ತಾಪುರ ಪಟ್ಟಣದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ವೃತ್ತದಲ್ಲಿರುವ ಅಂಬೇಡ್ಕರ್ ಪುತ್ಥಳಿ ಸುತ್ತ 50 ಲಕ್ಷ ರೂಪಾಯಿ ವೆಚ್ಚದ ನೂತನ ಕಾಂಪೌಂಡ್ ಹಾಗೂ ಅಭಿವೃದ್ಧಿ ಕಾಮಗಾರಿಗೆ ಶುಕ್ರವಾರ ಚಾಲನೆ ನೀಡಲಾಯಿತು. ಪುರಸಭೆ ಮುಖ್ಯಾಧಿಕಾರಿ ಭಾರತಿ ದಂಡೋತಿ ಕಾಮಗಾರಿಗೆ ಚಾಲನೆ ನೀಡಿ 2027ರ ಅಂಬೇಡ್ಕರ್ ಜಯಂತಿಗೂ ಮುನ್ನ ಗುಣಮಟ್ಟದ ಕಾಮಗಾರಿಯನ್ನು ಪೂರ್ಣಗೊಳಿಸುವಂತೆ ಗುತ್ತಿಗೆದಾರರಿಗೆ ಸೂಚಿಸಿದರು. ಈ ವೇಳೆ ಮಾಜಿ ಅಧ್ಯಕ್ಷ ಮಲ್ಲಿಕಾರ್ಜುನ ಕಾಳಗಿ ಮಾತನಾಡಿ, ಶಾಸಕ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ಪ್ರಿಯಾಂಕ್ ಖರ್ಗೆ ಅವರ ಪ್ರಯತ್ನದಿಂದ 50 ಲಕ್ಷ ರೂಪಾಯಿ ಅನುದಾನ ಮಂಜೂರಾಗಿದೆ ಎಂದು ತಿಳಿಸಿದರು. ಉಪಸ್ಥಿತರು ಶಿವಕಾಂತ್ ಬೆಣ್ಣುರಕರ್, ಶ್ರೀಕಾಂತ್ ಸಿಂಧೆ, ಜಗನ್ನಾಥ್ ಮೂಡಬುಳಕರ್, ದೇವೇಂದ್ರ ಕುಮಸಿ, ರಾಜಪ್ಪ ಹುಂಡೇಕರ್, ನಾಗು ಕಲ್ಲಕ್, ನಾಗೇಂದ್ರ ಬುರ್ಲಿ, ಮಲ್ಲಿಕಾರ್ಜುನ ಕಲ್ಮರಿ, ಬಸವರಾಜ್ ಮೂಡಬುಳಕರ್, ಕಾರ್ತಿಕ್ ಕಲ್ಲಕ್, ಶಿವು ಆರಬೋಳ, ಜೆಇ ಭೀಮರಾವ್ ಪಾಟೀಲ, ಲೋಹಿತ್ ಕಟ್ಟಿಮನಿ, ರಾಜಕುಮಾರ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಪುರಸಭೆ ವ್ಯಾಪ್ತಿಯಲ್ಲಿ ಇಂದು ನಗರೋತ್ಥಾನ ಹಂತ 4ರಲ್ಲಿ ಈ ಒಂದು ಅಂಬೇಡ್ಕರ್ ವೃತ್ತದ ವ್ಯಾಪ್ತಿಯಲ್ಲಿ ಏನಂದರೆ ನಗರೋತ್ಥಾನ ಹಂತ 4ರಲ್ಲಿ ಅಂಬೇಡ್ಕರ್ ವೃತ್ತ ಒಂದು ಕಾಮಗಾರಿಯನ್ನು ಕೈಗೆತ್ತಿಕೊಂಡಿದ್ದು ಈ ಒಂದು ಅಂಬೇಡ್ಕರ್ ಕನ್ಸ್ಟ್ರಕ್ಷನ್ ಆಫ್ ಕಂಪೌಂಡ್ ವಾಲ್ ಮತ್ತು ಡೆವಲಪ್ಮೆಂಟ್ ವರ್ಕ್ಸ್ ಆಫ್ ಸ್ಟ್ಯಾಚ್ಯೂ ಸುತ್ತಮುತ್ತಲು ಪ್ರದೇಶದಲ್ಲಿ ಡೆವಲಪ್ಮೆಂಟ್ ಮತ್ತು ಆರ್ಚ್ ಮತ್ತು ಕಂಪೌಂಡ್ ವಾಲ್ ಈ ಮೂರು ಒಂದು ಕಾಮಗಾರಿಗಳನ್ನು ಹಮ್ಮಿಕೊಳ್ಳುತ್ತಿದ್ದೇವೆ. ಅಂದಾಜು ವೆಚ್ಚ 50 ಲಕ್ಷದಲ್ಲಿ ಈ ಒಂದು ಕಾಮಗಾರಿ ಇದ್ದು, ಈ ಒಂದು ಕಾಮಗಾರಿಯ ಒಂದು ಅಡಿಗಲ್ಲಿಗೆ ಇಂದು ನಮ್ಮ ಮಾಜಿ ಸದಸ್ಯರು ಅಧ್ಯಕ್ಷರಾದಂತಹ ಮಲ್ಲಿಕಾರ್ಜುನ ಕಾಳಗಿ ಸರ್ ಅವರೇ ಹಾಗೂ ಶ್ರೀಕಾಂತ್ ಬೆಣ್ಣುರಕರ್ ಕಾಮಗಾರಿಯ ಅಡಿಗಲ್ಲು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಕ್ಕಾಗಿ ಹಾಗೂ 2027ರ ಒಳಗಾಗಿ ಈ ಒಂದು ಕಾಮಗಾರಿ ಮುಕ್ತಾಯಗೊಳಿಸುವ ಒಂದು ನಿಟ್ಟಿನಲ್ಲಿ ಈಗಾಗಲೇ ಗುತ್ತಿಗೆದಾರರಿಗೆ ನಾವು ಕಟ್ಟುನಿಟ್ಟಾಗಿ ಹೇಳಿದ್ದೇವೆ. ಯಾಕೆಂದರೆ ಮುಂದಿನ ಒಂದು ಅಂಬೇಡ್ಕರ್ ಜಯಂತಿಯಂದು ನಾವು ಹೊಸ ಒಂದು ಕಾಮಗಾರಿ ನಿರ್ಮಾಣ ಆದ ನಂತರನೇ ಆ ಒಂದು ಒಳಗಡೆ ಜಯಂತಿ ಒಳಗಡೆ ಈ ಒಂದು ಕಾಮಗಾರಿ ಸಂಪೂರ್ಣವಾಗಿ ಮುಕ್ತಾಯಗೊಳಿಸುವ ಒಂದು ನಿಟ್ಟಿನಲ್ಲಿ ನಾವು ಭರವಸೆ ನೀಡುತ್ತಾ ಈ ಒಂದು ಕಾರ್ಯಕ್ರಮದ ಆಗಮಿಸಿದ್ದಕ್ಕಾಗಿ ಎಲ್ಲರಿಗೂ 50 ಲಕ್ಷ ರೂಪಾಯಿ ಕಾಮಗಾರಿಯನ್ನು ನೀಡಲಾಗಿತ್ತು. ಅದು ಇವತ್ತಿನ ದಿವಸ ಟೆಂಡರ್ ಕರೆದು ಇವತ್ತು ಮಾನ್ಯ ಮುಖ್ಯಾಧಿಕಾರಿಗಳು ಬುದ್ಧಿ ಪೂಜೆಯನ್ನು ನೆರವೇರಿಸಿದ್ದಾರೆ. ಅವರಿಗೆ ನಾವು ನಮ್ಮ ಸಂಘಟಕರಿಗೆ ಅವರಿಗೆ ಧನ್ಯವಾದವನ್ನು ಅರ್ಪಿಸುತ್ತೇವೆ. ಅದರಂತೆ ಬರುವ ದಿನಗಳಲ್ಲಿ ನಮ್ಮ ಎಲ್ಲ ಸ್ನೇಹಿತರು ಕೂಡಿಕೊಂಡು ಮಾನ್ಯ ಸಚಿವರಿಗೆ ಈಗ ಯಾಕಂದ್ರೆ ಅವ್ರ ನಿರ್ದೇಶನದಂತೆ ನಾವು ನೀವೆಲ್ಲರೂ ಕೂಡಿಕೊಂಡು ಸಚಿವರಲ್ಲಿ ಮನವಿ ಮಾಡಿದಾಗ ನಗರೋತ್ಥಾನ 4ನೇ ಹಂತದಲ್ಲಿ 50 ಲಕ್ಷ ರೂಪಾಯಿನೂ ಖುದ್ದಾಗಿ ಕಾಮಗಾರಿಗೆ ಒದಗಿಸಿದ್ದಾರೆ. ಆದ ಕಾರಣ ಬರ್ತಕ್ಕಂಥ ದಿನಗಳಲ್ಲಿ ಈಗ ಕಲಬುರಗಿ ಜಿಲ್ಲೆಯಲ್ಲಿ ಅತಿ ಹೆಚ್ಚಿನ ಮಹತ್ವ ಪಡೆದಿರ್ತಕ್ಕಂಥ ಕ್ಷೇತ್ರ ಅಂದರೆ ಚಿತ್ತಾಪುರ ಮತಕ್ಷೇತ್ರ. ಅಭಿವೃದ್ಧಿ ವಿಷಯದಲ್ಲಿ, ರಾಜಕೀಯ ವಿಷಯದಲ್ಲಿ, ಖಾಸಗಿ ವಿಷಯದಲ್ಲಿ, ಯಾವುದೇ ವಿಚಾರದಲ್ಲಿ ಕಲಬುರಗಿ ಜಿಲ್ಲೆ ಅಂದರೆ ಚಿತ್ತಾಪುರ ಮತಕ್ಷೇತ್ರ ಪ್ರಿಯಾಂಕ್ ಖರ್ಗೆ ಇರುವಂಥ ಕ್ಷೇತ್ರ. ಆ ವಿಷಯವಾಗಿ ನಾವು ನೀವು ಕೂತ್ಕೊಂಡು ಬರ್ತಕ್ಕಂಥ ದಿನಗಳಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪೂರ್ಣ ಪ್ರಮಾಣದ ಒಂದು ಸ್ಟ್ಯಾಚ್ಯೂ ಸಲುವಾಗಿ ಒಂದು ನಿಯೋಗ ರಚನೆ ಮಾಡಿಕೊಂಡು ನಾವು ಬರ್ತಕ್ಕಂಥ ದಿನಗಳಲ್ಲಿ ಈಗಿನಿಂದಲೇ ಸಚಿವರನ್ನು ಒತ್ತಡ ಹಾಕಿ ಮನವಿ ಮಾಡಿದಾಗ ಅವರು ಸ್ಪಂದನೆ ಮಾಡ್ತಾರನ್ನೋ ನಂಬಿಕೆ ನಮಗೂ ಇದೆ, ನಿಮಗೂ ಇದೆ. ಆದ ಕಾರಣ ಒಂದು 11 ಜನ ಒಂದು ಸಮಿತಿಯನ್ನು ರಚನೆ ಮಾಡಿಕೊಂಡು ಆದಷ್ಟು ನಾವು ಮಾನ್ಯ ಗುತ್ತಿಗೆದಾರರಲ್ಲಿ ಮನವಿ ಮಾಡಿದ್ರೆ ಆದಷ್ಟು ಶೀಘ್ರವಾಗಿ ಗುಣಮಟ್ಟದ ಕಾಮಗಾರಿ ಮಾಡಿ ನಿಮಗೆ ನಾವೆಲ್ಲರೂ ಸಂಘಟನೆಯವರು ಸಹಕಾರ ಕೊಡ್ತೀವಿ. ಯಾವುದೇ ಅಡಚಣೆ ಬರ್ದಂಗೆ ನಿಮಗೆ ಸಹಕಾರ ಕೊಡ್ತೀವಿ. ಇನ್ ಟೈಮ್ನಲ್ಲಿ ನಮ್ಮ ಮಾನ್ಯ ಮುಖ್ಯಾಧಿಕಾರಿಗಳು ಹೇಳಿದಂತೆ ಇನ್ ಟೈಮ್ನಲ್ಲಿ ನೀವು ಕಾಮಗಾರಿ ಮುಗಿಸಿದರೆ ಮುಂದಿನ ನಮ್ಮ ಬರುವ 2027 ಏಪ್ರಿಲ್ 14ರ ಒಳಗಾಗಿ ನಾವು ವಿಗ್ರಹ ಸಲುವಾಗಿ ಮಾನ್ಯ ಸಚಿವರನ್ನ ಮನವಿ ಮಾಡಿಕೊಂಡು ಆದಷ್ಟು ನಮ್ಮ ಕಾರ್ಯಕ್ರಮ ನಾವು ನಡೆದಿರ್ತಾವೆ. ಆದಷ್ಟು ಬೇಗ ನಿಮ್ಮ ಕಾಮಗಾರಿ AS32 ಕನ್ನಡ ಸುದ್ದಿವಾಹಿನಿ ವರದಿ. ಆಕಾಶ್ ಸುಗಂಧಿ, ಚಿತ್ತಾಪುರ.